ಯಾವನ ತಪ್ಪು ಮಾಡ್ದ, ಯಾವುದೋ ಆಯಿಲ್ನ ತುಪ್ಪ ಅಂತ ಕರೆದ 50 ರೂಪಾಯಿ ಎಣ್ಣೆ ಕೊಡ್ತಾನಪ್ಪ ಒಂದು ಲೀಟ್ರ್, ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಎಣ್ಣೆ. ತುಪ್ಪದ ವಿಚಾರ ಹೇಳ್ತೀನಿ ನಿಮಗೆ ಇವತ್ತು. ನಮ್ಮ ತಾತ ಅಜ್ಜಿ ಅಂದಿರು ತುಪ್ಪ ಹೆಂಗೆ ಮಾಡ್ತಿದ್ರು, ಹಿಂದಿನ ಕಾಲದಲ್ಲಿ ಹಾಲನ್ನು ಮೊಸರು ಮಾಡೋರು, ಮೊಸರಿಂದ ಬೆಣ್ಣೆ ತೆಗೆಯೋರು, ಬೆಣ್ಣೆಯಿಂದ ತುಪ್ಪ ಮಾಡೋರು ಕರಗಿಸ್ಬಿಟ್ಟು ಅಲ್ವಾ. ಆ ಪ್ರೊಸೀಜರಲ್ಲಿ ಮಾಡಿದ್ರೆ 25 ಲೀಟ್ರ್ ಹಾಲು ಬೇಕು 1 ಲೀಟ್ರ್ ತುಪ್ಪ ತೆಗಿಯೋಕ್ಕೆ, ಆಯಿತಾ. 1 ಲೀಟ್ರ್ ತುಪ್ಪ 25 ಲೀಟ್ರ್ ಹಾಲು ಬೇಕು. ಇವತ್ತು ತುಪ್ಪ ಅಂತ ಕರೀತಾರಲ್ಲ, 700 ರೂಪಾಯಿ ಕೆ ಜಿಗೆ ತುಪ್ಪ ಕೊಡ್ತಾರಲ್ಲ ಇದು ಸಂಸ್ಥೆಗಳು, ಅದು ತುಪ್ಪನ ನೀವು ಹೇಳ್ಬಿಡಿ. ನೀವು ಏನಕ್ಕೆ ಸೇಮ್ ಪ್ರೊಸೆಸ್ ಫಾಲೋ ಮಾಡ್ತಾರಾ? ಇಲ್ಲ. ಹಾಲಿಂದ ಕೆನೆ ತೆಗಿತಾರೆ, ಫ್ಯಾಟ್ ತೆಗಿತಾರೆ. ಫ್ಯಾಟನ್ನು ಫರ್ಮೆಂಟೇಷನ್ನೇ ಆಗಲ್ಲ, ಫ್ಯಾಟ್ನ ಕರಗಿಸ್ಬಿಟ್ಟು ಅದ್ರಲ್ಲಿ ಬರುತ್ತಲ್ಲ ಆಯಿಲ್ನ ಅದನ್ನ ತುಪ್ಪ ಅಂತಾರೆ. ಅವನು ಯಾವನೋ ಆಲ್ಟ್ರ್ ಮಾಡ್ದ ಪ್ರಾಸೆಸ್ ಅಂದ್ಬಿಟ್ಟು ನಾನು ಆಲ್ಟ್ರ್ ಮಾಡಿಬಿಟ್ಟು 700 ರೂಪಾಯಿಗೆ ಮಾರಲ್ಲ, ಆಗತ್ತಾ? ನಮ್ಮ ಕಾಸ್ಟ್ ಕವರ್ ಆಗುತ್ತಾ? 1400 1500 ರೂಪಾಯಿ ಬೇಕು. ಕೆನೆಯಿಂದ ಅಲ್ಲಿಗಾಗಿ ಎಷ್ಟು ವೇಸ್ಟೇಜ್ ಇರುತ್ತೆ ಸರ್? ವೇಸ್ಟೇಜ್ ಇರುತ್ತೆ ತುಂಬ. ಪರ್ಸೆಂಟೇಜಲ್ಲಿ ನೋಡಿದ್ರೆ ಬಿಕಾಸ್ ನಾನು ಇದು 700 ರೂಪಾಯಿಗೆ ಸಿಗುತ್ತೆ ಎನಿ ತುಪ್ಪ. ನಾವು ಅದೇ ಪ್ರೊಸೆಸ್ ಮಾಡಿ ಆರ್ಗ್ಯಾನಿಕ್ ಅಂತ ಹೋದಾಗ 1400 ರೂಪಾಯಿ ಇರುತ್ತೆ. 1400 ಅಲ್ಲ, ಮೇಕಿಂಗ್ ಚಾರ್ಜ್ 1400 ಇರುತ್ತೆ. ಓಕೆ 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 ಸೆಲ್ಲಿಂಗ್ 1800-2000 ರೂಪೀಸ್ವರೆಗೂ ಹೋಗುತ್ತೆ. ಆ ಮೇಕಿಂಗ್ ಅಷ್ಟಿರುತ್ತೆ. ನಾನೇನು ಮಾಡಲಿ? ಯಾವನ ತಪ್ಪು ಮಾಡ್ದ, ಯಾವುದೋ ಆಯಿಲ್ನ ತುಪ್ಪ ಅಂತ ಕರೆದ, ಅದು ಚೀಪ್ ಅಂದ ತಕ್ಷಣ ನಾನು ಏನು ಮಾಡಲಿ? ಮಾಡೋಕ್ಕಾಗಲ್ಲ. ನೀವು ಎಣ್ಣೆನ ಕಡಲೆಕಾಯಿ ಎಣ್ಣೆನ ನೀವು ಹೇಳ್ರಿ, ಇವರೆಲ್ಲ ಹೇಳ್ತಾರಲ್ಲ, ಇವ್ರಿಗೆ ಸ್ಟ್ರಾಂಗ್ಲಿ ಬಿಲೀವ್ ಬಿಕಾಸ್ 2.5 kg ಸೀಡ್ಸೇ ಬೇಕು. 2.5 kg ಅಲ್ಲ, 3.5 kg ಬೇಕು ಸೀಡ್ಸ್ ಬೇಕು, ಆಯಿತಾ. ನೀವು 1 ಲೀಟರ್ ಆಯಿಲ್ 1 ಲೀಟ್ರ್ ಆಯಿಲ್ ತೆಗಿ 3.5 kg ಸೀಡ್ಸ್ ಬೇಕು. 3.5 kgಲಿ ಬೆಸ್ಟ್ ಈಲ್ಡು 60% ಬರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಒಂದು ನಿಮಗೆ ಮಿಕ್ಕಿದ್ದು ಏನಾಗುತ್ತೆ, ಇಂಡಿ ಆಗುತ್ತೆ ಹಸುಗಳಿಗೆ, ಆಯಿತಾ. ನೀವು ಆಯಿಲ್ ಕಂಪ್ನೀಸ್ ಇದೆಯಲ್ಲ, 100-150 ರೂಪಾಯಿಗೆ ಆಯಿಲ್ ಮಾರ್ತಾರಲ್ಲ, ಹೇಳ್ಬಿಡಿ ಹೆಂಗೆ ಅವನು ಆಯಿಲ್ ಮಾಡ್ತಾನೆ. 150 ರೂಪಾಯಿಗೆ ಅವ್ನು ಮಾರ್ತಿದ್ದಾನೆ, ಕಸ್ಟಮರ್ ಕೊಡ್ತಿದ್ದಾನೆ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ಪ್ಯಾರಾಫಿನ್ ಆಯಿಲ್ನ ಅಡಲ್ಟ್ರೇಷನ್ ಮಾಡಿ. ಅದನ್ನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ವಾಟ್ ದೇ ಡು. 150 ರೂಪಾಯಿ ಕೊಡ್ತಿದ್ದಾರೆ ಅಂದರೆ ಅವನು ಅಂಗಡಿಯವ್ನು 150 ರೂಪಾಯಿ ಕೊಡ್ತಾನೆ. ಅಂಗಡಿಯವ್ನಿಗಿಂತ 20% ಕೊಡಲೇಬೇಕಾ? ಕರೆಕ್ಟ್, ಆಯಿತಾ. ಲೆಕ್ಕ 20% ಅಂದರೆ ಎಷ್ಟಾಯಿತು? ಅಂಗಡಿಯವ್ನಿಗೆ 30 ರೂಪಾಯಿ ಇದೋಯ್ತು 150 ರೂಪಾಯಲ್ಲಿ. ಅಂಗಡಿಗೆ ತಂದು ಕೊಡ್ತಾನಲ್ಲ ಡಿಸ್ಟ್ರಿಬ್ಯೂಟ್ರು, ಅವ್ನಿಗೊಂದು 5% ಕೊಡಬೇಕು. 10% ಡಿಸ್ಟ್ರಿಬ್ಯೂಟ್ರಿಗೆ. 120 ಕನ್ವೆನ್ಷನಲ್ಲು 30% ಮಾರ್ಜಿನ್ ಅಷ್ಟೆಲ್ಲ ಇರಲ್ಲ, 5%. ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ FMCG ಹೇಳ್ತಾ ಇರೋದು, ಆಯಿತಾ. ಈ 120 ಉಳಿದಿದೆ ಡಿಸ್ಟ್ರಿಬ್ಯೂಟ್ರಿಗೆ, 10% 12 ರೂಪಾಯಿ ಹೋಯ್ತು. ಎಷ್ಟಾಯಿತು? 108 ರೂಪಾಯಿ ಉಳಿತು. ಸ್ಟಾಕಿಸ್ಟ್ ಇರ್ತಾನೆ, C&F ಏಜೆಂಟು, ಆಯಿತಾ. C&F ಕ್ಯಾರಿ ಆ್ಯಂಡ್ ಫಾರ್ವರ್ಡ್ ಇದಿರ್ತಾನೆ, ಅವ್ನಿಗೊಂದು 6%. 108 ರೂಪಾಯಲ್ಲಿ 6% ಹೋಯ್ತು. 8 ರೂಪಾಯಿ 100 ರೂಪಾಯಿ ಮಿಕ್ತು. 70 ರೂಪಾಯಿ ಇವರು ಆಯಿಲ್ ಮ್ಯಾನುಫ್ಯಾಕ್ಚರರ್ಸು ಮೇಕಿಂಗು ಎಲ್ಲ ಸೇರಿ ಲಾಭ ಸೇರಿ 100 ರೂಪಾಯಿಗೆ ಮಾರ್ತಾರೆ. ಅಂದರೆ ಅವ್ರ ಕಾಸ್ಟ್ ಎಷ್ಟಾಯಿತು? 60 ರೂಪಾಯಿಗೆ 60 50 ರೂಪಾಯಿ ಆಗುತ್ತೆ. ಯಾಕೆ ಬಾಟ್ಲ್ ಕಾಸ್ಟ್ ಬರುತ್ತೆ, ಸ್ಟಿಕ್ಕರ್ ಕಾಸ್ಟ್ ಬರುತ್ತೆ, ಇದೆಲ್ಲ ಬರುತ್ತೆ. 50 ರೂಪಾಯಿ ಎಣ್ಣೆ ಕೊಡ್ತಾನಪ್ಪ 1 ಲೀಟ್ರು, ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಎಣ್ಣೆ ಅಂತ. ನಾನು ಭಯಕ್ಕೆ ಬರಬೇಡಿ. ಅಲ್ಲ, ನಾವೇನು ಗೊತ್ತಾ, ಮೋಸ್ಟ್ಲಿ ಇಷ್ಟು ಮಾರ್ಜಿನ್ ಇಲ್ಲ ಅಂತ ಅನ್ಕೊಂತೀನಿ ಸರ್ ಕಿರಾಣಿ ಅಂಗಡಿಗಳಿಗೆ. 20% ಅಲ್ಲ 20% ಹೇಳ್ತಾ ಇರೋದು ನಾನು. 150 ಇವರಿಗೆಲ್ಲ 35% ಇರಲ್ಲ. 150 ರೂಪಾಯಿಗೆ 20% ಅಂದರೆ 30 ರೂಪಾಯಿ ಆಯಿತು. ವಾಟ್ ಎವರ್ ಇಟ್ ಈಸ್, ಆ ನಂಬರ್ ಎಲ್ಲ ಅಲ್ಲ ಅನ್ಕೊಂಡು 10% ಅಂತ ಅನ್ಕೊಂಡ್ರೆ ಇಟ್ ಈಸ್ ಅಗೇನ್ 50 ರೂಪಾಯಿಗೆ ಆಯಿಲ್ ತಯಾರಿಸ್ತಾನೆ. 1 kg ಕಡಲೆಕಾಯಿ ಬಂದ್ಬಿಟ್ಟು 130 ರೂಪಾಯಿ. ಹೆಂಗ್ರಿ ಲಾಜಿಕ್ಕು?